ನಾನು ಮಾತಾಡೋದನ್ನ ಸರ್ ವೆಲ್ಕಮ್ ಸ್ಪೀಚ್ನಲ್ಲೇ ಮಾತಾಡ್ಬಿಟ್ಟು ಈಗ ನನ್ನ ಹತ್ರ ಉಳಿದಿರೋದು ಒಂದೇ ಒಂದು ಕತೆ. ಆ ಕತೆ ಹೇಳಬೇಕಷ್ಟೆ. ಸ್ವರ್ಗದಲ್ಲಿ ಇಂದ್ರದೇವರ ಸಭೆ ನಡ್ತಿರುತ್ತೆ. ಆ ಸಭೆಗೆ ಋಷಿ ಮುನಿಗಳು, ಯಮಧರ್ಮ, ತ್ರಿಮೂರ್ತಿಗಳು ಬಂದಿರ್ತಾರೆ. ಪ್ರತಿ ವರ್ಷದಂತೆ ಇಂದ್ರದೇವನ ಹುಟ್ಟುಹಬ್ಬದ ಪ್ರಯುಕ್ತ ಒಬ್ಬ ವ್ಯಕ್ತಿನ ಸ್ವರ್ಗದಿಂದ ಭೂಲೋಕಕ್ಕೆ ಕಳಿಸೋಣ ಅನ್ನೋ ಸಂಪ್ರದಾಯ. ಆ ವಿಚಾರನ ಇಂದ್ರದೇವ ಸಭೆ ಮುಂದಿರ್ತಾನೆ. ಅದಕ್ಕೆಲ್ಲರೂ ಒಪ್ಪಿ ಗಣಪತಿಗೆ ಡಂಗೂರ ಸಾರೋದಿಕ್ಕೆ ಹೇಳ್ತಾರೆ. ಗಣಪತಿ ಸ್ವರ್ಗದಲ್ಲಿರೋ ಗೆಸ್ಟ್ ಹೌಸ್ಗೆ ಹೋಗಿ ಅನೌನ್ಸ್ ಮಾಡ್ತಾರೆ. ಕೇಳ್ರಪ್ಪೋ ಕೇಳಿ, ನೋಡ್ರಪ್ಪೋ ನೋಡಿ, ಭೂಲೋಕಕ್ಕೆ ಮರಳಿ ಹೋಗಲು ಒಬ್ಬರಿಗೆ ಅವಕಾಶವಿದೆ, ಯಾರು ಹೋಗುವಿರಿ ತೀರ್ಮಾನಿಸಿ ಅಂತ ಗಣಪತಿ ಡಂಗೂರ ಸಾರಿ ಹೋಗ್ತಾರೆ. ಡಂಗೂರ ಕೇಳಿದ್ದೇ ತಡ. ಈ ತಡ ಭೂಲೋಕಕ್ಕೆ ಯಾರು ಹೋಗ್ಬೇಕು ಅಂತ ತೀರ್ಮಾನ ಮಾಡೋಕ್ಕೆ ಎಲ್ಲರೂ ನೇರವಾಗಿ ಇಂದ್ರನ ಆಸ್ಥಾನಕ್ಕೆ ಬಂದ್ಬಿಡ್ತಾರೆ. ಬಂದದ್ದೇ ಡಾಕ್ಟರ್ ಇದ್ದವರು, ಸ್ವಾಮಿ ಇಂದ್ರದೇವ, ನಾನು ಡಾಕ್ಟರ್, ಭೂಲೋಕದಲ್ಲಿ ಜನರ ಆರೋಗ್ಯ ಕಾಪಾಡೋ ಜವಾಬ್ದಾರಿ ನಂದು, ನನ್ನ ಅವಶ್ಯಕತೆ ಭೂಲೋಕಕ್ಕೆ ಇದೆ, ನನ್ನನ್ನು ಕಳಿಸಿ ಅಂತ ಕೇಳ್ತಾರೆ. ಡಾಕ್ಟರ್ ಮಾತನ್ನ ಕೇಳಿದ್ದ ಇಂಜಿನಿಯರ್, ಸ್ವಾಮಿ ನಾನು ಭೂಲೋಕನ ಡೆವಲಪ್ ಮಾಡಬೇಕು, ಈ ಡಾಕ್ಟರ್ ಅವಶ್ಯಕತೆ ಈಗಿಲ್ಲ, ಈಗ ಎಲ್ಲ ಮೆಡಿಸನ್ ರೆಮಿಡೀಸ್ಗಳು ChatGPT ಸಿಗುತ್ತೆ, ಈಗ ಇಂಜಿನಿಯರ್ಸ್ ಅವಶ್ಯಕತೆ ಇದೆ, ನನ್ನನ್ನು ಕಳಿಸ್ಕೊಡಿ ಅಂತ ಹೇಳಿ ಇಂಜಿನಿಯರ್ ಕೇಳ್ತಾನೆ. ಆಗ ಪೊಲೀಸ್ ಇದ್ದವನು, ಸ್ವಾಮಿ ಇಂದ್ರದೇವ, ಈ ಇಂಜಿನಿಯರ್ಗಳಿಂದ ಸೈಬರ್ ಕ್ರೈಮ್ ಹೆಚ್ಚಾಗ್ತಾ ಇದೆ, ಭೂಲೋಕದಲ್ಲಿ ತಪ್ಪುಗಳನ್ನ ಸರಿ ಮಾಡೋಕೆ, ತಪ್ಪಿತಸ್ಥರನ್ನ ತಿದ್ದೋಕೆ ಯಾರೂ ಇಲ್ಲ, ನನ್ನ ಅವಶ್ಯಕತೆ ಇದೆ, ದಯಮಾಡಿ ನನ್ನ ಕಳಿಸಿ ಅಂತ ಕೇಳ್ತಾರೆ. ಈ ಮಾತನ್ನ ಕೇಳಿಸ್ಕೊಂಡ ಲಾಯರ್, ಐ ಅಬ್ಜೆಕ್ಟ್ ಮೈ ಲಾರ್ಡ್, ಈ ಪೊಲೀಸ್ನವರು ಕ್ರೈಮ್ ಆದ್ಮೇಲೆ ಹೋಗ್ತಾರೆ, ಭೂಲೋಕದಲ್ಲಿ ತಪ್ಪುಗಳು ಹೆಚ್ಚಾಗಿ ಎಲ್ಲರೂ ನರ್ಕಕ್ಕೆ ಹೋಗ್ತಿದ್ದಾರೆ, ನೋಡಿ ನಿಮ್ಮ ಸ್ವರ್ಗ ಎಷ್ಟು ಖಾಲಿ ಹೊಡಿತಿದೆ, ದಯಮಾಡಿ ನನ್ನನ್ನು ಕಳಿಸಿ, ನಾನು ಹೋಗಿ ಎಲ್ರಿಗೂ ನ್ಯಾಯ ಕೊಡಿಸಿ ಒಳ್ಳೆಯವ್ರನ್ನಾಗಿ ಮಾಡಿ ಸ್ವರ್ಗ ಕಳಿಸ್ತೀನಿ, ಆಗ್ಲಾದ್ರೂ ಈ ಸ್ವರ್ಗ ತುಂಬುತ್ತೆ ಅಂದರು. ಹೀಗೆ ಎಲ್ಲರೂ ನಾನು ಹೋಗ್ತೀನಿ, ನಾನು ಹೋಗ್ಬೇಕು ಅಂತ ಗಲಾಟೆ ಮಾಡ್ತಿರ್ತಾರೆ. ಆ ಸಭೆ ಮೂಲೆಯಲ್ಲಿ ಒಬ್ರು ಮಾತ್ರ ಮಾತನಾಡದೆ, ಏನೂ ಮಾತನಾಡದೆ ಸುಮ್ಮನೆ ಕೂತ್ಕೊಂಡು ಎಲ್ಲರನ್ನೂ ನೋಡ್ಕೊಂಡಿರ್ತಾರೆ. ಅದನ್ನು ಗಮನಿಸಿದ ಇಂದ್ರದೇವ ಆ ವ್ಯಕ್ತಿನ ಕೇಳ್ತಾರೆ, ಸ್ವಾಮಿ ಎಲ್ಲರೂ ನಾನು ಭೂಮಿಗೆ ಹೋಗ್ಬೇಕು ಅಂತ ಹೇಳ್ತಿದ್ರೆ ನೀವು ಮಾತ್ರ ಏನೂ ಮಾತನಾಡದೆ ಕೂತಿದ್ದೀರಲ್ಲ, ಏನಾದರೂ ಹೇಳಿ, ನಿಮಗೆ ಭೂಮಿಗೆ ಹೋಗೋಕ್ಕೆ ಇಷ್ಟ ಇಲ್ವಾ ಅಂತ ಕೇಳ್ತಾರೆ. ಆಗ ಆ ವ್ಯಕ್ತಿ, ಸ್ವಾಮಿ ನನಗೂ ಭೂಮಿಗೆ ಹೋಗೋಕ್ಕೆ ಆಸೆ ಇದೆ, ಆದರೆ ಏನು ಮಾಡೋದು, ನಾನೊಬ್ಬ ಶಿಕ್ಷಕ, ನನಗೆ ವಿದ್ಯಾ ಕೊಟ್ಟ ಅಭ್ಯಾಸ ಇದೆ, ಆದ್ದರಿಂದ ಏನಾದರೂ ಲಾಭ ಪಡೆಯೋ ಅಪೇಕ್ಷೆ ಇಲ್ಲ. ನೋಡಿದ್ರಲ್ಲ ಇವ್ರಿಗೆಲ್ಲ ನಾವು ವಿದ್ಯೆ ಕೊಟ್ಟವರು, ನಾವು ವಿದ್ಯೆ ಹೇಳ್ಕೊಟ್ಟವರು, ಅವ್ರು ಹೋಗಲಿ, ಅವರಿಂದ ನಮ್ಮ ಭೂಲೋಕ ಬೆಳೀಲಿ, ಅಷ್ಟೇ ನನ್ನ ಬಯಸೋದು, ಅವ್ರು ಚೆನ್ನಾಗಿದ್ರೆ ನನಗೆ ಸಾಕು, ಅದೇ ತೃಪ್ತಿ ಅಂತ ಶಿಕ್ಷಕ ಹೇಳ್ತಾನೆ. ಈ ಮಾತನ್ನ ಕೇಳಿ ಆ ಸಭೆಯಲ್ಲಿದ್ದವ್ರ ಕಣ್ಣಲ್ಲೆಲ್ಲ ನೀರು ತುಂಬುತ್ತೆ. ಕೊನೆಗೆ ಇಂದ್ರದೇವ ಒಂದು ತೀರ್ಮಾನಕ್ಕೆ ಬರ್ತಾನೆ. ನೋಡಿ, ಸ್ವರ್ಗದಿಂದ ಪ್ರತಿ ವರ್ಷ ಒಬ್ಬರನ್ನ ಭೂಲೋಕಕ್ಕೆ ಕಳಿಸಿ ಕೊಡೋದು ಪದ್ಧತಿ ಇದೆ. ಈ ವರ್ಷ ನಾನು ಈ ಶಿಕ್ಷಕರನ್ನ ಕಳಿಸೋಕೆ ತೀರ್ಮಾನ ಮಾಡ್ತಿದ್ದೀನಿ. ಕಾರಣ ಏನಂದ್ರೆ, ಈತ ಒಬ್ಬ ಇದ್ರೆ ನಿಮ್ಗಳಂತ ಎಷ್ಟೋ ಜನರನ್ನ ಹುಟ್ಟಾಕ್ಬೋದು, ಅದೇ ನಿಮ್ಗಳಿಂದ ಒಬ್ಬ ಶಿಕ್ಷಕನನ್ನ ಆತನ ತ್ಯಾಗದ ಜೀವನವನ್ನ ನೀಡಲು ಸಾಧ್ಯವೇ ಅಂತ ಹೇಳಿ ಪ್ರಶ್ನೆ ಹಾಕ್ತಾರೆ. ಇಡೀ ಸಭೆಯೇ ಸ್ತಬ್ಧವಾಗುತ್ತೆ. ಒಬ್ಬ ಶಿಕ್ಷಕನ ಪಾತ್ರ ಎಷ್ಟು ಮುಖ್ಯ ಅನ್ನೋದನ್ನ ವೆಲ್ಕಮ್ ಸ್ಪೀಚ್ನಲ್ಲೇ ಸರ್ ಹೇಳಿಬಿಟ್ರು. ನಮ್ಮ ಈ ಶಾಲೆಯ ಎಲ್ಲ ಶಿಕ್ಷಕರು ತಮಗಾಗಿ ಏನನ್ನು ಬಯಸದೆ ಎಲ್ಲರಿಗಾಗಿ ಇದ್ದು ಎಲ್ಲರೊಂದಿಗೆ ಒಬ್ಬರಾಗಿ ಇರ್ತಾರೆ. ಜ್ವರವಿದ್ರು, ನೋವಿದ್ರು, ಏನೇ ಬಂದರೂ ಕೂಡ ಅದನ್ನು ಶಾಲೆಯಿಂದ ಹೊರಗಡೆ ಇಟ್ಟು ಒಳಗೆ ನಮಗಾಗಿ, ನಮ್ಮ ಮಕ್ಕಳಿಗಾಗಿ, ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗಾಗಿ ಕೆಲಸವನ್ನು ಮಾಡ್ತಾರೆ. ಪ್ರತಿಯೊಂದು ಕೆಲಸದಲ್ಲೂ ಅವರ ಮುತುವರ್ಜಿ ಇರುತ್ತೆ. ನಮ್ಮ ಈ ಶಾಲೆಗೆ ಶಿಕ್ಷಕರೇ ಆಧಾರ ಸ್ತಂಭ ಎಂದು ಹೇಳಿದ್ರೆ ತಪ್ಪಾಗಲಾರದು. ಈ ನಿಮ್ಮಗಳ ಅವಿರತ ಸೇವೆ ಇದ್ದಿದ್ರೆ ನಮ್ಮ ಈ ಶಾಲೆಯು ಮೌಲ್ಯಯುತ ಶಾಲೆ ಆಗ್ತಿರ್ಲಿಲ್ಲ. ನಿಮಗಿದೋ ನನ್ನ ನಮನ, ಆತ್ಮೀಯ ಶಿಕ್ಷಕರೇ, ನಿಮಗಿದೋ ನನ್ನ